ಈಗ ಒಂದೆರಡು ವರ್ಷ ಕೆಳಗೆ ನನ್ನ ಸ್ನೇಹಿತರೊಬ್ಬರು ಖ್ಯಾತ ಹಿಂದಿ ಚಲನಚಿತ್ರ ನಟ ಶ್ರೀ ಅನುಪಮ್ ಖೇರ್ ಅವರು ಬರೆದಂಥ ಪುಟ್ಟ ಲೇಖನವನ್ನು ನಾನು ಕಳಿಸ್ಕೊಟ್ಟೆ. ಲೇಖನ ಪುಟ್ಟದಾದದ್ದು, ಅದು ತುಂಬ ಮನೋಜ್ಞವಾದಂಥ ಪ್ರಸಂಗ. ಅದನ್ನು ಖೇರ್ ಬಾಯಲ್ಲೇ ಕೇಳಬೇಕು. ಅವರು ಬರೋದು ಹೇಗಿತ್ತು ಆ ಲೇಖನ, ಅದನ್ನೇ ನಿಮ್ಗೆ ಹೇಳ್ತೇನೆ. ಇದು ನಾನು ಅನಾಮಧೇಯನಾಗಿ ಮುಂಬೈಯಲ್ಲಿ ಒದ್ದಾಡ್ತಿದ್ದ ದಿನಗಳ ಕಥೆ. ಖೇರ್ ಹೇಳಿದ್ದಿದ್ದು. ರಾಷ್ಟ್ರೀಯ ನಾಟಕ ಶಾಲೆಯಿಂದ ಡಿಪ್ಲೊಮಾ ಪಡ್ಕೊಂಡೆ. ನಂತರ ಲಖನೌದಲ್ಲಿ ಕಾಲೇಜ್ ಒಂದರಲ್ಲಿ ಶಿಕ್ಷಕನಾಗಿ ಕೆಲವು ದಿವಸ ಪಾಠ ಮಾಡಿ ನನಗೆ ಹುಚ್ಚಿದ್ದದ್ದು ಸಿನಿಮಾ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಮುಂಬೈಗೆ ಬಂದೆ. ಹೇಗಾದರೂ ಮಾಡಿ ಹಿಂದಿ ಚಲನಚಿತ್ರಗಳಲ್ಲಿ ಅವಕಾಶ ಗಿಟ್ಟಿಸ್ಕೋಬೇಕು ಅನ್ನೋದೊಂದೇ ನನ್ನ ಜೀವನದ ಗುರಿಯಾಗಿತ್ತು. ಆಗ ನಾನು ಭಾಳ ತೆಳ್ಳಗಿದ್ದೆ. ಜೋರಾಗಿ ಗಾಳಿ ಬಿಟ್ಟರೆ ನೀನು ಮೇಲೆ ಹಾರಿ ಹೋಗ್ತಿ ಅಂತ ತಮಾಷೆ ಮಾಡ್ತಾಯಿದ್ರು ಸ್ನೇಹಿತರು. ಅದಲ್ಲದೆ ನನ್ನ ತಲೆ ಬಹು ಬೇಗ ಬೋಳಾಗ್ತಾ ಇತ್ತು. ನನ್ನ ಹತ್ರ ದುಡ್ಡಾಗಲಿ ಇರೋದಕ್ಕೊಂದು ಜಾಗ ಆಗಲಿ ಇರಲಿಲ್ಲ. ಆದರೆ ನನ್ನ ಬಳಿ ಸಮೃದ್ಧವಾದಂಥ ಆತ್ಮವಿಶ್ವಾಸ ಇತ್ತು. ನನ್ನ ನಟನಾ ಶಕ್ತಿಯಲ್ಲಿ ನಂಬಿಕೆ ಇತ್ತು. ಇವೆರಡೇ ನನ್ನ ಬಂಡವಾಳಗಳು, ಮತ್ತೇನಿಲ್ಲ. ಕೆಲವು ದಿವಸ ಎಲ್ಲ ಪ್ರಯತ್ನ ಮಾಡದೆ ಯಾವುದೂ ನಡೀಲಿಲ್ಲ. ನಂತರ ಇರುವಂಥ ಆತ್ಮವಿಶ್ವಾಸ ಕೂಡ ಕರಗ್ತಾ ಬಂತು. ನನ್ನ ತಲೆ ಕೂದಲಿನ ಹಾಗೆ. ಇರೋದಕ್ಕೊಂದು ಸ್ಥಳ ಇಲ್ಲ. ಅದರಿಂದ ನನಗೆ ಯಾರ್ಯಾರು ಪರಿಚಯ ಇದ್ದಾರೋ ಅವರೆಲ್ಲರ ಮನೆಗೂ ಹೋದ್ವಿ. ಅಲ್ಲೇ ಇರ್ತಿದ್ದೆ. ಎಲ್ಲಿವರೆಗೆ ಹೋದೆ, ಅವ್ರಿಗೇನು ನಾನು ಬರೋದು ಇಷ್ಟ ಇಲ್ಲ ಅನ್ನೋದ್ರ ತನಕ ಅವ್ರ ಮನೆಗೆ ಹೋಗಿದ್ದೆ. ನಾನು ಬೇರೆ ದಾರಿ ಇರಲಿಲ್ಲ. ಯಾರ್ಯಾರು ಪರಿಚಯ ಇತ್ತು ಎಲ್ಲರ ಕಡೆದು ಸಾಲ ಮಾಡಿದ್ದೆ. ಇನ್ನು ನನಗೆ ಉಳಿದದ್ದ ಒಂದೇ ದಾರಿ ಅಂದರೆ ಮುಂಬೈನ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮೇಲೆ ವಸತಿ ಮಾಡಿ ಅಲ್ಲೇ ಮಲಗೋದು. ಯಾವ ನಿರ್ಮಾಪಕರು ನನಗೆ ಅವಕಾಶ ಕೊಡಲಿಲ್ಲ. ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಾಯಿತ್ತು. ಮನಸ್ಸಿಗೆ ತಳಮಳ. ಆ ತಳಮಳ ನೀಗಿಸೋದಕ್ಕೆ ಒಂದು ಉಪಾಯ ಕಂಡುಕೊಂಡಿದ್ದೆ ನಾನೇ. ಏನದು ಉಪಾಯ? ಗೊತ್ತು ಗುರಿ ಇಲ್ಲದೆ ಮುಂಬೈನ ಲೋಕಲ್ ರೈಲಲ್ಲಿ ಸುತ್ತಾ ಇದ್ದೆ. ಮುಂಬೈನ ಲೋಕಲ್ ಟ್ರೈನ್. ಬಾಂದ್ರಾದಲ್ಲಿ ರೈಲ್ ಹತ್ತು ಕುಳಿತರೆ ಚರ್ಚ್ ಗೇಟ್ವರೆಗೂ ರೈಲಲ್ಲಿ ಹೋಗೋದು. ಅಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕುಳಿತು ಹೋಗಿ ಬರೋರನ್ನು ಗಮನಿಸೋದು. ನಂತರ ಮತ್ತೆ ರೈಲ್ ಹಿಡಿದು ಬಾಂದ್ರಾಕ್ಕೆ ಮರಳಿ ಬರೋದು. ಹೀಗೆ ನಾನು ಯಾವಾಗಲೂ ಜನರ ಮಧ್ಯೆ ಇರೋದಕ್ಕೆ ಬಯಸ್ತಾ ಇದ್ದೆ. ಯಾಕೆ ಗೊತ್ತಾ? ನಾನು ಒಬ್ಬನೇ ಆಗಿದ್ದಾಗ ನನ್ನ ಅಸಫಲತೆ, ಭವಿಷ್ಯದ ಹೆದರಿಕೆ ನನ್ನನ್ನು ಕಾಡ್ತಾ ಇದ್ದು. ಒಂದಿನ ಹೀಗೆ ಬಾಂದ್ರಾಕ್ಕೆ ಮರಳಿ ಬರುವಾಗ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಮನುಷ್ಯ ಒಬ್ಬ ನನ್ನ ಗಮನ ಸೆಳೆದ. ಅವನು ನೋಡಿದರೆ ಒಂದು ಬಿಳಿ ಶರ್ಟು ಪೈಜಾಮ ಹಾಕಿದ್ದಾನೆ. ಕಣ್ಣಿಗೆ ಕಪ್ಪು ಕನ್ನಡಕ ಹಾಕಿದ್ದಾನೆ. ಕಿಟಕಿಯಿಂದ ಆಚೆ ನೋಡ್ತಾ ಒಂದು ಹಳೆಯ ಹಿಂದಿ ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದಾನೆ. ಏಕಾಏಕಿ ಆತ ನನ್ನ ಕಡೆ ನೋಡ್ದೇನೆ, ಯಾಕೆ ಇಷ್ಟು ತಳಮಳ ಮನಸ್ಸಿನಲ್ಲಿ ಅಂತ ಕೇಳಿದ. ನನ್ನ ತಳಮಳ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಖೇರ್ ಕೇಳಿದ್ರು. ಅದಕ್ಕೆ ಅವನು, ನೀನು ಚರ್ಯ ನೋಡಿದರೆ ತಿಳಿಯೋದಿಲ್ವಾ ಅಂತ ಕೇಳಿದ. ಒಂದೆರಡು ನಿಮಿಷ ನಂತರ ಅದನ್ನೇ ಹೇಳಿದ, ನೋಡೋ, ಬಣ್ಣದ ಬಟ್ಟೆ ಹಾಕೋ, ಮನಸ್ಸಿನ ಖಿನ್ನತೆ ಕಮ್ಮಿ ಆಗ್ತದೆ ಅಂದ. ನಾನು ನೋಡಿಕೊಂಡೆ. ನಾನು ಕೆನೆ ಬಣ್ಣದ ಕೊಳಕಾದ ಟೀ ಶರ್ಟ್ ನೋಡಿಕೊಂಡೆ. ಕೊಳಕಾಗಿ ಹೋಗಿತ್ತದು. ಕೆಲವೊಂದು ಬಾರಿ ಬಣ್ಣದ ಬಟ್ಟೆ ನಿನ್ನ ಮನೋಭಾವ ಬದಲಿಸ್ತದೆ, ಮನಸ್ಸನ್ನು ಧನಾತ್ಮಕ ಮಾಡ್ತದೆ ಅಂದ. ತಕ್ಷಣ ನಾನು ಕೇಳಿದೆ ಅವನಿಗೆ, ನೀನು ಯಾಕೆ ಬಿಳಿ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದಿ? ಅವನು ಹೇಳಿದ, ನನ್ನ ಮನಸ್ಸಲ್ಲಿ ತಳಮಳವೇ ಇಲ್ವಲ್ಲ ಅಂದ. ಅವನು ರೈಲ್ವೆ ನಿಲ್ದಾಣ ಬಂತು. ಆತ ಜನರನ್ನು ತಳ್ಕೊಂಡು ಬಾಗಿಲ ಕಡೆಗೆ ಹೋದ. ಯಾರೋ ಇವನು ನೋಡಿ, ಏಯ್ ಕಣ್ಣು ಕಾಣೋದಿಲ್ಲೇನೋ, ನನ್ನ ಕಾಲ ಮೇಲೆ ಊರು ನಡೀತಿದ್ಯಾ ಅಂದರು. ಇದ್ದ ಕ್ಷಮಿಸಿ, ನನ್ನ ಕಣ್ಣು ಕಾಣಿಸೋದಿಲ್ಲ ಅಂತ ಕೆಳಗಿಳಿದು ಹೋದ. ನನಗೆ ಆಶ್ಚರ್ಯ. ಕಣ್ಣೇ ಕಾಣದಂಥ ಮನುಷ್ಯ ಅದು ಹೇಗೆ ನನ್ನ ಬಟ್ಟೆ ಬಣ್ಣವನ್ನು ತಿಳ್ಕೊಂಡ, ಅದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸಿನ ತಳಮಳವನ್ನು ತಿಳ್ಕೊಂಡ ಅನ್ನೋದು ನನಗೆ ಇವತ್ತಿಗೂ ಆಶ್ಚರ್ಯ ಆಗತ್ತೆ. ಬಾಲ್ಯದಿಂದಲೇ ಕುರುಡನಾದಂಥ ಒಬ್ಬ ವ್ಯಕ್ತಿ ಅವನ ಮನಸ್ಸಲ್ಲೇ ತಳಮಳ ಇಲ್ಲದೆ ಇದ್ದಾಗ, ಸ್ಥಿರತೆ ನೆಲೆಯಾಗಿದ್ದಾಗ ನನಗೆ ಯಾಕೆ ತಳಮಳ ಅಂತ ಅನ್ನಿಸ್ತು. ಅವತ್ತೇ ನಾನು ತೀರ್ಮಾನ ಮಾಡಿದೆ, ಈ ಹೆದರಿಕೆಯ ಅಸಫಲತೆಯ ಜೀವನದಿಂದ ಕೊಡೋಕೊಂಡು ಮೇಲೆ ಹೇಳಬೇಕು. ಅವತ್ತಿಂದ ನಾನು ಮನಸ್ಸು ಆತ್ಮವಿಶ್ವಾಸ ತುಂಬಿಕೊಂಡು ಎಂದೂ ತೊಳಲಾಟ ಇಲ್ಲದೆ ಬದುಕಿದ್ದೇನೆ ಅಂತ ಹೇಳ್ತಾರೆ. ಅನುಪಮ್ ಖೇರ್ ಲೇಖನ ಕಣ್ಣು ತರಿಸುವಂಥದ್ದು. ನಮ್ಮ ಜೀವನದಲ್ಲಿ ಕೆಲವೊಂದು ಕಷ್ಟ ಬರ್ತವೆ, ಆಗ ದಿಕ್ಕು ತೋರ್ದ ಹಾಗಾಗ್ತದೆ. ಆದರೆ ನೆನಪು ಇಡಬೇಕಾದದ್ದೇನು ಅಂದರೆ, ಯಾವುದೇ ತೊಂದರೆ ಬಂದರೂ ಕೂಡ ಅವೆಲ್ಲ ಸಣ್ಣ ದೊಡ್ಡ ಮೋಡಗಳ ನೆರಳುಗಳಿದ್ದ ಹಾಗೆ. ಮೋಡಗಳು ಸದಾಕಾಲ ಇರೋದಿಲ್ಲಲ್ಲ, ಅವು ಕೆಲ ಕಾಲಿದ್ದು ಚದುರಿ ಹೋದಾಗ ಮತ್ತು ಸೂರ್ಯನ ಬೆಳಕಿನ ಹೂನಗೆ ಮೈ ತಟ್ಟುತ್ತದೆ,
ಭಾಳ ಬೆಳಕಾಗ್ತದೆ. ಆದರೆ ಅದಕ್ಕೆಲ್ಲ ತಾಳ್ಮೆ ಬೇಕು. ಸೋತಾಗ, ದಿಕ್ಕು ತೋರದೆ ಇದ್ದಾಗ ಒಂದು ಮಾತು ನೆನಪಿಟ್ಕೋಬೇಕು, ಈ ಕಷ್ಟದ ಸಮಯ ಕೂಡ ಶಾಶ್ವತವಾಗಿರೋದಲ್ಲ. ಇದಕ್ಕೊಂದು ಕಾಲ ಬರುತ್ತೆ, ಅದು ಕೊಚ್ಚಿಕೊಂಡು ಹೋಗುತ್ತೆ, ಮತ್ತೆ ಬೆಳಕು ಬರ್ತದೆ, ಸಂಭ್ರಮ ಬರ್ತದೆ ಜೀವನದಲ್ಲಿ ಅಂತ.